ಆಗಸದಲ್ಲಿ ತನ್ನ ಚಮತ್ಕಾರವನ್ನ ಮೂಡಿ ಬಂದಿರುವಂತಹ ಸೂರ್ಯ ಕಿರಣ ಈಗಷ್ಟೇ ಬಂದು ಲ್ಯಾಂಡ್ ಆಗಿದ್ದಾನೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಈ ಸೂರ್ಯ ಕಿರಣದ ವಿಂಗ್ ಕಮಾಂಡರ್ ಕೂಡ ಕನ್ನಡದವರೇ, ಕನ್ನಡಿಗರೇ. ಅದಕ್ಕಿಂತ ಜಾಸ್ತಿ ಏರ್ ಶೋವನ್ನ ನೋಡಲು ಬಂದಂತಹ ಹುಡುಗ ಇವತ್ತು ಈ ಒಂದು ಸೂರ್ಯ ಕಿರಣ ವಿಂಗ್ ಕಮಾಂಡರ್ ಆಗಿದ್ದಾರೆ. ನನ್ನ ಜೊತೆಗೆ ನ್ಯೂಸ್ ಫಸ್ಟ್ ಜೊತೆಗೆ ಅವರೇ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ಸರ್, ಹೇಗ್ ಅನಿಸ್ತಾ ಇದೆ? ನೀವು ಏರ್ ಶೋವನ್ನ ನೋಡೋದಕ್ ಬಂದಿದ್ರಿ ಅನ್ನೋ ಕತೆ ಎಲ್ಲ ಕೇಳಿದ್ವಿ, ಅದ್ರ ಬಗ್ಗೆ ಹೇಳೋದಾದ್ರೆ? ತುಂಬಾ ಪ್ರೌಡ್ ಅನಿಸ್ತಾ ಇದೆ. ಹೇಳ್ದಂಗೆ ನಿನ್ನೆ ಡೆಕ್ಕನ್ ಹೆರಾಲ್ಡ್ ಅಲ್ಲೂ ಐ ಥಿಂಕ್ ಫುಟೇಜ್ ಇತ್ತು. ಮತ್ತೆ ಕತೆ ಹೇಳ್ತೀನಿ. ನಾನು ಬೆಂಗಳೂರವನು 98 ಅಲ್ಲಿ ಇಲ್ಲಿ ಫಸ್ಟ್ ಏರೋ ಇಂಡಿಯಾ ನೋಡಿ ಅವಾಗಲೇ ಫೈಟರ್ ಪ್ಲೇನ್ಸ್ ನೋಡಿ ನಾನು ಮೋಟಿವೇಟ್ ಆದೆ. ಫೈಟರ್ಸ್ ಓಡಿಸ್ಬೇಕು ಅಂತ ಆಸೆ ಇತ್ತು. ಅದಾದ್ಮೇಲೆ ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮ್ ಭಾಗ ಆಗಿದ್ದೀನಿ. ಇದು ಬರೀ ಇಂಡಿಯಾ ಅಲ್ಲ, ಇಡೀ ಏಷ್ಯಾಲಿ ಓನ್ಲಿ 9 ಏರ್ಕ್ರಾಫ್ಟ್ ಏರೋಬ್ಯಾಟಿಕ್ ಟೀಮ್. ಈ ಟೀಮ್ ಭಾಗ ಆಗಿದ್ದೀನಿ. ತುಂಬಾ ಮೊಮೆಂಟ್ ಆಫ್ ಪ್ರೈಡ್ ನನಗೆ. ಅಂಡ್ ಅಪಾರ್ಟ್ ಫ್ರಮ್ ಫ್ಲೈಯಿಂಗ್ ವಿತ್ ದ ಟೀಮ್, ಬೆಂಗಳೂರು ಮೇಲೆ ಫ್ಲೈ ಮಾಡಕ್ ಆಪರ್ಚುನಿಟಿ ಸಿಕ್ಕಿದೆ. ಇದಕ್ಕಿಂತ ಗ್ರೇಟರ್ ಮೊಮೆಂಟ್ ಆಫ್ ಪ್ರೈಡ್ ನನಗೆ ಅಟ್ ದಿಸ್ ಮೊಮೆಂಟ್ ಇಲ್ಲ ಅಂತ ಅನ್ಸ್ತದೆ. ಆಕಾಶದಲ್ಲಿ ಹಾರ್ತಾ ಇರ್ಬೇಕಾದ್ರೆ ಹೆಂಗೆ ಒಂಥರ ರೊಟೇಟ್ ಆಗ್ತಾ ಇರ್ತಾರೆ. ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ಕೂತ್ಕೊಂಡಿರೋ ಎದೆ ಬಡಿತ ಜಾಸ್ತಿ ಆಗುತ್ತೆ. ಎಷ್ಟು ಥ್ರಿಲ್ ಆಗುತ್ತೋ ಅಷ್ಟೇ ಭಯ ಕೂಡ ಆಗುತ್ತೆ. ಸೊ ನಿಮಗೇನ್ ಭಯ ಆಗಲ್ವಾ ಸರ್? ಇಲ್ಲ ಮೇಡಮ್, ನನಗೇನು ಭಯ ಆಗಲ್ಲ. ಥ್ರಿಲ್ ಡೆಫಿನೆಟ್ಲಿ ಆಗತ್ತೆ. ದ ಅಡ್ರಿನಲಿನ್ ರಶ್ ಯಾವಾಗ್ಲೂ ಇದ್ದೇ ಇರ್ತದೆ. ಬಟ್ ಭಯ ಅಂತದೇನು ಆಗಲ್ಲ. ಬಿಕಾಸ್ ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಅಂಡ್ ಮತ್ತೆ ಟ್ರೈನಿಂಗ್ ಆಗಿದೆ. ಸೊ ಈ ಟೀಮ್ ಬರೋರೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್. ಎಲ್ಲ ಫೈಟರ್ ಪೈಲಟ್ಸ್, ಎಲ್ಲರೂ ಇನ್ಸ್ಟ್ರಕ್ಟರ್ಸ್, ಎಲ್ಲರಿಗಿಂತ ಮೋರ್ ದೆನ್ 1500 hours ಆಫ್ ಫ್ಲೈಯಿಂಗ್ ಇರತ್ತೆ. ಸೊ ಆ ಭಯ ಅನ್ನೋ ಶಬ್ದ, ಫಿಯರ್ ಆಫ್ ದಿ ಅನ್ನೋನ್ ಇದ್ದೇ ಇರತ್ತೆ ಏನೋ ಆಸ್ಪೆಕ್ಟ್ ಅಲ್ಲೂ. ಬಟ್ ಈ ಮನೂವರಿಂಗ್ ಅಂಡ್ ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮ್ ಡಿಸ್ಪ್ಲೇ ಮಾಡಕ್ ಯಾರಿಗೂ, ನನಗೊಬ್ಬನಿಗೆ ಎಲ್ಲ ಟೀಮಲ್ಲಿ ಯಾರಿಗೂ ಅಂತೂ ಭಯ ಆಗಲ್ಲ. ಯಾರಿಗಾನ ಭಯ ಆದ್ರೆ ಅಂತವ್ರನ್ನ ಯಾವತ್ತೂ ನಾವು ಟೀಮಲ್ಲಿ ತಗೊಳ್ಳೋದು ಇಲ್ಲ. ನಿಮ್ ಟ್ರೈನಿಂಗ್ ಎಲ್ಲ ಯಾವ ತರ ಇರುತ್ತೆ? ನಿಮ್ಮನ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತ? ಮ್ಯಾಮ್, ನಾನು ಹೇಳ್ದಂಗೆ ನಾವೆಲ್ಲ ಫೈಟರ್ ಪೈಲಟ್ಸ್ ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ಡ್, ಮೋರ್ ದೆನ್ 1500 hours ಮತ್ತೆ ಇನ್ಸ್ಟ್ರಕ್ಟರ್ಸ್ ಆಗಿರ್ತೀವಿ. ಅದಾದ್ಮೇಲೆ ಸೆಲೆಕ್ಷನ್ ಇಸ್ ಇನಿಷಿಯಲಿ ನಾವು ವಾಲಂಟರಿ ಬೇಸಿಸ್ ಅಲ್ಲಿ ಅಪ್ಲೈ ಮಾಡ್ತೀವಿ ಟು ಕಮ್ ಟು ಸೂರ್ಯಕಿರಣ್ ಬ್ಯಾಟಿಂಗ್. ಎಷ್ಟು ಇರ್ತಾರೋ ಅದರಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ ಆಗುತ್ತೆ. ಆ ಸೆಲೆಕ್ಷನ್ ಟ್ರಯಲ್ಸ್ ಅಲ್ಲಿ ತುಂಬಾ ಕಮ್ಮಿ, ಹ್ಯಾಂಡ್ಫುಲ್ ಆಫ್ ದೆಮ್ ಆರ್ ಪಿಕ್ಡ್ ಇನ್ ಟು ದ ಟೀಮ್. ಸೆಲೆಕ್ಟ್ ಆದ್ಮೇಲೆ 55 to 60 ಸಾರ್ಟೀಸ್ ಒಂದು ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ ಅಲ್ಲೂ, ಆ ಫ್ಲೈಯಿಂಗ್ ಸಿಲೆಬಸ್ ಅಲ್ಲೂ ತುಂಬಾ ಬೇರ್ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಂಡ್ ಬೇಸಿಕ್ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಇರುತ್ತೆ. ಅದನ್ನ ಮೀಟ್ ಮಾಡಿದ್ರೇನೆ ಯು ಆರ್ ಪ್ರೋಗ್ರೆಸ್ ಟು ದ ನೆಕ್ಸ್ಟ್ ಸ್ಟೇಜ್. ಆ ಸ್ಟೇಜ್ ಆದ್ಮೇಲೆ, ಈ ಫುಲ್ ಸಿಲೆಬಸ್ ಆದ್ಮೇಲೆ ದೆನ್ ನೀವು ಮೇನ್ 9 ಟೀಮ್ ಅಲ್ಲಿ ಯು ವಿಲ್ ಗೆಟ್ ಟು ಫ್ಲೈ. ಸರ್, ಇವಾಗ ನೀವು ಓಡಿಸ್ತಾ ಇರ್ಬೇಕಾದ್ರೆ ನಿಮ್ಗೆ ಹೆಲ್ಮೆಟ್ ಎಲ್ಲ ಮಾತಾಡ್ತಾ ಇರ್ತಾರೆ, ಅದೆಲ್ಲ ಡಿಸ್ಟರ್ಬ್ ಆಗೋದಿಲ್ವ ಸರ್? ಹೇಗೆ? ಇಲ್ಲ ಮೇಡಮ್, ಅಂತದೇ ಡಿಸ್ಟರ್ಬೆನ್ಸ್ ಏನಿಲ್ಲ. ನೀವು ಅನ್ಕೊಂಡಂಗೆ ನಾವು ಹೆಲ್ಮೆಟ್ ಹಾಕೊಂಡು ಮಾತಾಡ್ತಾನೆ ಇರಲ್ಲ. ಬರೀ ಆನ್ ಅ ನೀಡ್ ಟು ನೋ ಅಂಡ್ ಆನ್ ರಿಕ್ವೈರ್ಮೆಂಟ್ ಬೇಸಿಸ್ ನಾವು ಕಮ್ಯುನಿಕೇಟ್ ಮಾಡೋದು. ನಾವು ಗ್ರೌಂಡ್ ಏಜೆನ್ಸೀಸ್ ಜೊತೆ ಕಮ್ಯುನಿಕೇಟ್ ಮಾಡೋದು ಫಾರ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಮತ್ತೆ ಬೇರೆ ಕ್ಲಿಯರೆನ್ಸಸ್. ಅಂಡ್ ನಾವು ಹೇಳ್ದಂಗೆ 9 ಏರ್ಕ್ರಾಫ್ಟ್ ಟೀಮು ಒಬ್ಬರೊಬ್ಬರ ಜೊತೆ ಒಕೇಶನ್ಸ್ ಇರುತ್ತೆ ಮಾತಾಡಕ್ಕೆ. ಟೀಮ್ ಲೀಡರ್ಗೆ ತುಂಬಾ ಕೆಲಸ ಇರುತ್ತೆ ಬೇರೆಯವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಕ್ಕೆ. ಅವಾಗಲೇ ನಾವು ಮಾತಾಡೋದು. ಹೆಲ್ಮೆಟ್ ಹಾಕೊಂಡ್ರೆ ಬರೀ ಮಾತಾಡ್ತೇನೆ ಅಂತೀವಲ್ಲ, ಅದರಲ್ಲಿ ಆಕ್ಸಿಜನ್ ಸಿಸ್ಟಮ್ ಇರುತ್ತೆ. ಸೊ ಇಟ್ ಇಸ್ ಫಾರ್ ಆಲ್. ಇಟ್ ಇಸ್ ಅ ಕ್ರಾಶ್ ಹೆಲ್ಮೆಟ್ ಫಾರ್ ಪ್ರೊಟೆಕ್ಷನ್, ಮತ್ತೆ ಆಕ್ಸಿಜನ್ ಫಾರ್ ಲೈಫ್ ಸಪೋರ್ಟ್ ಅಂಡ್ RT ಅಂತಾರೆ, ರೇಡಿಯೋ ಟೆಲಿಫೋನಿ ಫಾರ್ ಕಮ್ಯುನಿಕೇಶನ್. ಸರ್, ಒಂದ್ ಲಾಸ್ಟ್ ಕ್ವಶನ್. ಇದೇ ನೆಲದಲ್ಲಿ ನೀವು ಕನಸು ಕಂಡು ಇವತ್ತು ವಿಂಗ್ ಕಮಾಂಡರ್ ಕೂಡ ಆಗಿದ್ದೀರಾ. ನಿಮ್ಮ ತರ ಕನಸು ಕಾಣೋರಿಗೆ ಏನ್ ಹೇಳ್ತೀರಾ ಸರ್? ಯಾವ ತರ ತಯಾರಿ ಬೇಕು, ಏನ್ ಹೇಳ್ತೀರಾ? ಸೇಮ್ ಮ್ಯಾಮ್, ನನ್ನ ಕತೆನೇ ಹೇಳ್ಬೋದು. ಇವಾಗ ನಾನ್ ಮಾಡಿದ್ಮೇಲೆ ಬೇರೆಯವರು, ಈ ಮಾಡರ್ನ್ ಜನರೇಷನ್ ಏನಾದ್ರೂ ಒಂದು ಗೋಲ್ ಇಟ್ಕೊಂಡು, ಏಮ್ ಇಟ್ಕೊಂಡು ಮೆಹನತ್ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೆ ಅವ್ರಿಗೆ ಏನೇ ಇದ್ರು, ವಾಟ್ ಎವರ್ ದೇರ್ ಏಮ್ ಇಸ್, ದೇ ಕ್ಯಾನ್ ಅಚೀವ್ ಇಟ್. ಸೊ ಇಫ್ ಐ ಕ್ಯಾನ್ ಮೇಕ್ ಇಟ್ 27 years later, ಆಲ್ ಆಫ್ ಯು ಕ್ಯಾನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ವಿಂಗ್ ಕಮಾಂಡರ್, ಈ ಒಂದು ಸೂರ್ಯ ಕಿರಣ್ ವಿಂಗ್ ಕಮಾಂಡರ್ ಆಗಿರುವಂತಹ ಅರ್ಜುನ್ ಪಟೇಲ್ ಅವರು ನ್ಯೂಸ್ ಫಸ್ಟ್ ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇರುವಂತಹ ಮಾಹಿತಿ. ಇಲ್ಲಿ ತಯಾರಿ ಅಂದ್ರೆ ಈ ಒಂದು ಸೂರ್ಯ ಕಿರಣ್ ನ ಪೈಲಟ್ ಆಗ್ಬೇಕಂದ್ರೆ, ಅಥವಾ ಆ ಒಂದು ಚಮತ್ಕಾರವನ್ನ ಮಾಡ್ಬೇಕಂದ್ರೆ, ಆಗಸದಲ್ಲಿ ಆ ರೀತಿಯ ಪರಾಕ್ರಮವನ್ನ ತೋರಿಸಬೇಕು ಅಂತಂದ್ರೆ ಯಾವ ರೀತಿಯಾಗಿ ತಯಾರಿ ನಡೆಸಬೇಕು, ಆ ಎಲ್ಲ ವಿಚಾರವನ್ನು ಕೂಡ ನ್ಯೂಸ್ ಫಸ್ಟ್ ಗೆ ಎಕ್ಸ್ಕ್ಲೂಸಿವ್ ಆಗಿ ಅರ್ಜುನ್ ಪಟೇಲ್ ಕೊಟ್ಟಂತಹ ಇನ್ಫಾರ್ಮೇಶನ್. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.